ಬೆಂಗಳೂರಿನಲ್ಲಿ 8 ತಿಂಗಳ ಹಸುಗೂಸಿನಲ್ಲಿ ಕಾಣಿಸಿಕೊಂಡ ಸೋಂಕು. ಮಗುವಿಗೆ ಜ್ವರ ಬಂದಿದ್ದಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲು. ಬ್ಲಡ್ ಟೆಸ್ಟ್ ಮಾಡಿಸಿದಾಗ HMPV ಇರೋದು ಪತ್ತೆ. SIT ತಂಡ ಇಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಲಿದ್ದು ಟ್ರಯಲ್ ಪ್ರಾರಂಭಿಸಲು ಮುಂದಾಗಿದೆ. ಜಾಮೀನು ಅರ್ಜಿ ವಜಾ ಆದ ಬಳಿಕ ಇದೀಗ ಮತ್ತೊಮ್ಮೆ ಶಾಕ್. ಜಾಮೀನು ಸಿಗುವ ಮುನ್ನ ಟ್ರಯಲ್ ಆರಂಭಿಸಲು SIT ಸಿದ್ಧ. ಬಸ್ ದರ ಏರಿಕೆಯನ್ನು ಸಮರ್ಥಿಸಿಕೊಳ್ಳಲು ಹೋಗಿ ಸಚಿವ ಚಲುವರಾಯಸ್ವಾಮಿ ವಿವಾದಕಾರಿ ಹೇಳಿಕೆ. ಒಂದಕ್ಕೊಂದು ಸಂಬಂಧವಿಲ್ಲದ ವಿಷಯವನ್ನ ತುಲನೆ ಮಾಡುವ ಮೂಲಕ ಶಾಕಾಹಾರಿಗಳ ಕೋಪಕ್ಕೆ ಕಾರಣರಾಗಿದ್ದಾರೆ. ಬಡವರು, ಶ್ರಮಿಕ ವರ್ಗದವರು ಎಲ್ಲೋ ಒಮ್ಮೆ ತಿನ್ನುವ ಮಟನ್ ಬಗ್ಗೆ ಇವರಿಗೇಕೆ ಕಣ್ಣು? ಬಸ್ ದರ ಏರಿಕೆಯ ಬಗ್ಗೆ ಉಡಾಫೆಯ ಮಾತು ತಪ್ಪು ಎಂದ ಕೇಂದ್ರ ಸಚಿವ ಕುಮಾರಸ್ವಾಮಿ. BMTC ಬಸ್ ಟಿಕೆಟ್ ದರ 15% ಏರಿಕೆ. ಪ್ರಯಾಣಿಕರು ಆಕ್ರೋಶ. ಪ್ರಯಾಣಿಕರಿಗೆ ಸಮರ್ಪಕವಾಗಿ ಚಿಲ್ಲರೆ ಹಣ ಹಿಂದಿರುಗಿಸಲು ನಿರ್ವಾಹಕರಿಗೆ ಸಮಸ್ಯೆ. ಸಮರ್ಪಕವಾಗಿ UPI ವ್ಯವಸ್ಥೆ ಅನುಷ್ಠಾನವಾಗದ ಕಾರಣ ಮೊದಲ ಚಿಲ್ಲರೆ ಸಮಸ್ಯೆ ವ್ಯಾಪಕ. KSRTC ಬಸ್ಗಳಲ್ಲಿ ನೀಡಲಾಗಿರುವ ATM ಮೆಷಿನ್ಗಳನ್ನು BMTC ನಿರ್ವಾಹಕರಿಗೂ ಒದಗಿಸಿದರೆ ಚಿಲ್ಲರೆ ಸಮಸ್ಯೆ ಪರಿಹಾರ ಸಿಗಲಿದೆ ಎಂದು ಸಲಹೆ. ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಗುರಿ. ಕಿಚ್ಚ ಸುದೀಪ್ ಕೇರ್ ಫೌಂಡೇಶನ್ ಎಂಬ ಹೊಸ ಚಾರಿಟಬಲ್ ಟ್ರಸ್ಟ್ ಆರಂಭಿಸಿದ್ದಾರೆ. ಸುದೀಪ್ ಅವರ ಅಳಿಯ ಸಂಜೀವ್ ಈ ಫೌಂಡೇಶನ್ ಲೋಗೋ ಹಾಗೂ ಟಿ-ಶರ್ಟ್ ಇತ್ತೀಚೆಗೆ ಬಿಡುಗಡೆ. ಈ ಮೂಲಕ ಸಮಾಜಮುಖಿ ಕೆಲಸ ಮಾಡಲು ಸುದೀಪ್ ಸಮಾಜ ಸೇವೆಗೆ ಮತ್ತೊಂದು ಕೊಡುಗೆ.